ನೋಡಿ ಸ್ಟೂಡೆಂಟ್ಸ್, ನಾವಿವಾಗ ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿದು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇನ್ ಒಂದು ಮಂತ್ ಅಲ್ಲಿ ಬರ್ತಾ ಇದೆ 2026. ಅದರಲ್ಲಿ ಫಿಸಿಕ್ಸ್ ಅಲ್ಲಿ ತುಂಬಾ ಲಿಮಿಟೆಡ್ ಕ್ವಶನ್ಸ್ ನ ಓದಿ 50+ ಮಾರ್ಕ್ಸ್ ಔಟ್ ಆಫ್ 70, 50+ ಮಾರ್ಕ್ಸ್ ನ ಯಾವ ರೀತಿ ತಗೊಳ್ಳೋದು ಅಂತ ನಾನು ನಿಮ್ಗೆ ಎಲ್ಲಾ ಕ್ವಶನ್ಸ್ ನಾನು ಹೇಳ್ತೀನಿ. ಅದಕ್ಕೆ ನೀವು ಆನ್ಸರ್ ನ ಹುಡುಕಿ ಒಂದ್ ಕಡೆ ನೀಟಾಗಿ ನೋಟ್ಸ್ ಮಾಡ್ಕೊಂಡು ಅದನ್ನ ನೀವು ಸ್ಟಡಿ ಮಾಡಿದ್ರೆ ಸಾಕು, ನಿಮಗೆ 50 ಮಾರ್ಕ್ಸ್ ಗಿಂತ ಜಾಸ್ತಿ ಮಾರ್ಕ್ಸ್ ಬರ್ತದೆ. ಸರ್ ಯಾವ ರೀತಿ ನಂಬೋದು ಅಂತ ಹೇಳಿದ್ರೆ, ನಿಮ್ಗೊಂದು ವೇಳೆ ನಂಬಿಕೆ ಇಲ್ಲ ಅಂದ್ರೆ ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿ, ನಿಮ್ಗೆ ಏನ್ ಬೇಕೋ ಅದನ್ನ ಓದಿ. ಬಟ್ ಈ ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ. ಆಫ್ಟರ್ ಮಿಡ್ ಟರ್ಮ್ ಎಕ್ಸಾಮ್ ಬರುತ್ತಲ್ಲ, ಅದು ಎಕ್ಸಾಮ್ ಮುಗಿದ ಮೇಲೆ ನೀವು ಏನು ನಿಮ್ಗೆ ಎಕ್ಸಾಮ್ ಕ್ವಶನ್ ಪೇಪರ್ ಬಂದಿರುತ್ತಲ್ಲ, ಆ ಕ್ವಶನ್ ಪೇಪರ್ ಮತ್ತೆ ಇಲ್ಲಿರೋ ಅಂತ ಕ್ವಶನ್ಸ್ ನೀವು ಏನದು ಕಂಪೇರ್ ಮಾಡಿ ನೋಡಿ. ನಿಮ್ 50 ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಅವಾಗ ಬಂದ್ಬಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ. ಓಕೆನಾ? ಯಾವ ರೀತಿ ಅಂತ ನಾನು ಸ್ಟ್ರಾಟಜಿಕಲಿ ಹೇಳ್ತೀನಿ. ನೋಡಿ ಮಕ್ಕಳೇ, 2 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ 8 ಕ್ವಶನ್ ಕೊಡ್ತಾರೆ. 8 ಕ್ವಶನ್ ಅಲ್ಲಿ ನೀವು 5 ಕ್ವಶನ್ ಅಟೆಂಡ್ ಮಾಡ್ಬೇಕು ಅಲ್ವಾ? ಇವಾಗ ನಾನು ಕೊಟ್ಟಿರೋ ಎಲ್ಲಾ ಕ್ವಶನ್ಸ್ ನೀವು ಕರೆಕ್ಟ್ ಆಗಿ ಓದಿದ್ರೆ ನಿಮ್ಗೆ 5 ಕ್ವಶನ್ಸ್ ಅಂತೂ ಬಂದೇ ಬರುತ್ತೆ. ಓಕೆನಾ? ಮತ್ತೆ ಫಿಸಿಕ್ಸ್ ಅಲ್ಲಿ ಇನ್ನೊಂದು ಏನಾಗುತ್ತೆ ಗೊತ್ತಾ ಮಕ್ಕಳೇ, ಈ 2 ಮಾರ್ಕ್ಸ್ ಕ್ವಶನ್ 3 ಮಾರ್ಕ್ಸ್ ತರ ಕೇಳ್ಬಿಡ್ತಾರೆ, 3 ಮಾರ್ಕ್ಸ್ ಕ್ವಶನ್ 2 ಮಾರ್ಕ್ಸ್ ತರ ಕೇಳ್ಬಿಡ್ತಾರೆ. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕ್ವಶನ್ ಇದೆ ನೋಡಿ, ರೈಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಎನ್ ಈಕ್ವಿಪೊಟೆನ್ಶಿಯಲ್ ಸರ್ಫೇಸ್ ಅಂತ. ಇದನ್ನ 2 ಮಾರ್ಕ್ಸ್ ಅಂತ ನಾನು ಹಾಕಿದ್ದೀನಿ. 2 ಮಾರ್ಕ್ಸ್ ಅಂತ ಹಾಕ್ಬಿಟ್ಟು ಕೂಡ 3 ಪ್ರಾಪರ್ಟೀಸ್ ಅಂತ ಕೊಟ್ಟಿದ್ದೀನಿ. ಯಾಕಪ್ಪ ಅಂದ್ರೆ ಇದೇ ಕ್ವಶನ್ ಈ 2 ಮಾರ್ಕ್ಸ್ ಅಲ್ಲಿ ಕೊಡೋದು ಬಿಟ್ಟು 3 ಮಾರ್ಕ್ಸ್ ಅಲ್ಲಿ ಕೊಟ್ಬಿಡ್ತಾರೆ. ಓಕೆನಾ? ಆ ತರನು ಆಗಬಹುದು. ಅದಕ್ಕೇನೆ ಈ ಕೊಟ್ಟಿರುವಂತಹ ಪ್ರತಿಯೊಂದು ಕ್ವಶನ್ ನೀವು ಓದಿ ಎಕ್ಸಾಮ್ ಅಲ್ಲಿ ಹೋಗಿ ಬರೆದ್ರೆ ನಿಮಗೆ 50 ಮಾರ್ಕ್ಸ್ ಬರ್ತದೆ. ನೋಡಿ, ಫಸ್ಟ್ ಕ್ವಶನ್, ಸ್ಟೇಟ್ ಕೂಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್. ಇದು ಕ್ವಶನ್ ಎಲ್ಲ ತುಂಬಾ ಫೇಮಸ್ ಕ್ವಶನ್, ಇದು ಎಷ್ಟೋ ಸತಿ ರಿಪೀಟ್ ಆಗಿದೆ. ಓಕೆನಾ? ಇದು ಕೂಲಮ್ಸ್ ಲಾ ಇನ್ ವೆಕ್ಟಾರ್ ಫಾರ್ಮ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ಆ ಟರ್ಮ್ಸ್ ಏನಂತ ಬರಿಬೇಕು. ಕ್ಯೂ ಅಂದ್ರೆ ಚಾರ್ಜು, ಎಫ್ಸಿಲನ್ ನಾಟ್ ಅಂದ್ರೆ ಅದರ ವ್ಯಾಲ್ಯೂ ಬರೀರಿ, ಆತರ. ಓಕೆನಾ? ಮತ್ತೆ ಇದು ಡಯಾಗ್ರಾಮ್ ಇದೆಯಲ್ಲ, ಕ್ಯೂ ಗ್ರೇಟರ್ ದನ್ 0 ಅಂದ್ರೆ ಚಾರ್ಜ್ ಗ್ರೇಟರ್ ದನ್ 0 ಅಂದ್ರೆ ಪಾಸಿಟಿವ್ ಚಾರ್ಜ್. ಆಯ್ತಾ? ಇದೆಲ್ಲ ರಿಪಲ್ ಆಗ್ತಾ ಇರುತ್ತೆ ನೋಡಿ. ಇಲ್ಲಿ ಇದು ಲೆಸ್ ದೆನ್ 0 ಅಂದ್ರೆ ಇದು ನೆಗೆಟಿವ್ ಚಾರ್ಜ್. ಓಕೆನಾ? ಮತ್ತೆ ನೋಡಿ, ಎಲೆಕ್ಟ್ರಿಕ್ ಡೈಪೋಲ್ ಪೇರ್ ಆಫ್ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್. ಈಕ್ವಲ್ ಅಂಡ್ ಅಪೋಸಿಟ್ ಇದ್ರೆ ಅಟ್ರಾಕ್ಟ್ ಆಗುತ್ತೆ, ಎರಡು ಈಕ್ವಲ್ ಚಾರ್ಜಸ್ ಇದ್ರೆ ರಿಪಲ್ ಆಗ್ಬಿಡ್ತದೆ. ಮತ್ತೆ ಇದು ಡಿಫೈನ್ ಗಾಸ್ ಲಾ, ಅದೇ 1/ε0 ಟೈಮ್ಸ್ ದ ಚಾರ್ಜ್ ಏನು ಕ್ಲೋಸ್ಡ್ ಅದು. ಮತ್ತೆ ಇದು ಸೆಕೆಂಡ್ ಚಾಪ್ಟರ್, ಈಕ್ವಿ ಪೊಟೆನ್ಶಿಯಲ್, ಇದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟೆನ್ಸ್ ಚಾಪ್ಟರ್ದು 3 ಪ್ರಾಪರ್ಟೀಸ್. ನೋಡಿ ಮಕ್ಳು, ಯಾವುದೇ ಆಗ್ಲಿ ಪ್ರಾಪರ್ಟೀಸ್ ಇರ್ಲಿ ಇಲ್ಲಾಂದ್ರೆ ಲಿಮಿಟೇಷನ್ ಇರ್ಲಿ, ಓದ್ಬೇಕಾದ್ರೆ 3 to 4 ಪಾಯಿಂಟ್ಸ್ ಓದ್ಕೊಳ್ಳಿ. ಓಕೆನಾ? 2 ಮಾರ್ಕ್ಸ್ ಕೊಟ್ರೆ 2 ಪಾಯಿಂಟ್ಸ್ ಅಲ್ಲ 4 ಪಾಯಿಂಟ್ಸ್ ಬರೀರಿ ನಿಮ್ಗೆ ಗೊತ್ತಿದ್ರೆ. ಯಾಕಂದ್ರೆ ಒಂದು ಪಾಯಿಂಟ್ ಎಲ್ಲಾದ್ರೂ ತಪ್ಪಾಗ್ಬೋದು ಅಥವಾ ಎಕ್ಸಾಮ್ ಪ್ರೆಷರ್ ಅಲ್ಲಿ ಮರ್ತು ಹೋಗ್ಬೋದು. ಓಕೆನಾ? ನಿಮಗೊಂದ್ ಸ್ವಲ್ಪ ಏನಾದ್ರು ಲ್ಯಾಗ್ ಆಗ್ತಿದೆ ಅಂದ್ರೆ ತುಂಬಾ ಸ್ಪೀಡ್ ಆಗಿ ನೋಡ್ಕೊಂಡೋಗಿ ಲಾಸ್ಟ್ ಅಲ್ಲಿ ನಿಮಗೆ ಸ್ಕ್ರೀನ್ ಶಾಟ್ ತಗೊಳ್ಳೋ ತರ ಮಾಡಿರ್ತೀನಿ. ಓಕೆನಾ? ಲಾಸ್ಟ್ ಪೇಜ್ ಹೊರಟೋಗಿ ಲಾಸ್ಟ್ ವಿಡಿಯೋ ಎಂಡಲ್ಲಿ ಹೋಗಿ ನಿಮ್ಗೆ ನೀಟಾಗಿ ಸ್ಕ್ರೀನ್ ಶಾಟ್ ತಗೊಂಡು ಓದ್ಬೋದು. ಓಕೆನಾ? ನೆಕ್ಸ್ಟ್ ನೋಡಿ, ಇದು 3 ಪ್ರಾಪರ್ಟೀಸ್ ಆಯ್ತು. ಇದು ಈಕ್ವಿಪೊಟೆನ್ಶಿಯಲ್ ಸರ್ಫೇಸ್ ನ ಡ್ರಾ ಮಾಡೋದು ಫಾರ್ ಪಾಯಿಂಟ್ ಚಾರ್ಜ್ ಅಂಡ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ. ನೋಡಿ, ಇದು 2 ಮೆಥಡ್ಸ್ ಟು ಇನ್ಕ್ರೀಸ್ ಕೆಪಾಸಿಟೆನ್ಸ್. ಏನು ಡೈಎಲೆಕ್ಟ್ರಿಕ್ ಹಾಕಿದ್ರೆ ಇನ್ಕ್ರೀಸ್ ಆಗ್ತದೆ, ಆತರ. ಇದು ಎಕ್ಸ್ಪ್ಲೈನ್ ಓಮ್ಸ್ ಲಾ ಅಂಡ್ ಹೆನ್ಸ್ ಡಿಫೈನ್ 1 ಓಮ್. ಮೆನ್ಷನ್ ದ ಫ್ಯಾಕ್ಟರ್ಸ್ ಆಫ್ ಇನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್. ಅದೇ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗ್ತದೆ, ಏರಿಯಾ ಮೇಲೆ ಡಿಪೆಂಡ್ ಆಗ್ತದೆ, ಆತರ. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ. ಡ್ರಿಫ್ಟ್ ವೆಲಾಸಿಟಿ ಡಿರೈವೇಶನ್ ಬರ್ತದೆ, 3 ಮಾರ್ಕ್ಸ್ ಅಲ್ಲಿ ಬರುತ್ತೆ, ಒಂದ್ಸತಿ 5 ಮಾರ್ಕ್ಸ್ ಅಲ್ಲೂ ಕೊಟ್ಬಿಡ್ತಾರೆ. ಓಕೆನಾ? ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ನೀಟಾಗಿ ನೀವು ಕ್ವಶನ್ಸ್ ನೋಡ್ಕೊಳ್ಳಿ. ಈ ಕ್ವಶನ್ಸ್ ಕರೆಕ್ಟ್ ಆಗಿ ನೀವು ಆನ್ಸರ್ ನ ನಿಮ್ಮ ನೋಟ್ಸ್ ಗಳಲ್ಲಿ ಹುಡುಕಿ ಬರೆದು ಓದಕ್ ಸ್ಟಾರ್ಟ್ ಮಾಡಿ. ಓಕೆನಾ? ನಿಮಗೆ ಲಾಸ್ಟ್ ಅಲ್ಲಿ ನೀಟಾಗಿ ತೋರಿಸ್ತೀನಿ. ನಿಮ್ಗೆ ಏನಾರ ಟೈಮ್ ಇಲ್ಲ ಅಂದ್ರೆ ಲಾಸ್ಟ್ ವಿಡಿಯೋ ಎಂಡ್ಗೆ ಹೋಗ್ಬಿಡಿ, ನೀಟಾಗಿ ತೋರಿಸಿರ್ತೀನಿ, ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಓದ್ಕೊಳ್ಳಿ. ಓಕೆನಾ? ನೋಡಿ, ಇದು ಸ್ಟೇಟ್ ಗಾಸ್ ಲಾ. ನೋಡಿ, ಡಿಫೈನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಇದು ಯಾವ್ದಿದು? ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಚಾಪ್ಟರ್ದು. ಇರೋದೇ ಇಷ್ಟು ಕ್ವಶನ್. ಇವು 3 ಕ್ವಶನ್ ಇಲ್ಲ, ಇದೊಂದು ಕ್ವಶನ್ ಸೇರಿಸ್ಕೊಳ್ಳಿ. ಈ ಒಂದ್ 4 ಕ್ವಶನ್ ಅಲ್ಲೇ ಒಂದ್ ಕೊಡ್ತಾರೆ. ಓಕೆನಾ? ಮತ್ತೆ ಇದು ನೋಡಿ, ರೈಟ್ ಎನಿ ತ್ರೀ ಫ್ಯಾಕ್ಟರ್ಸ್ ಆಫ್ ಇನ್ಕ್ರೀಸಿಂಗ್ ದ ಕರೆಂಟ್ ಸೆನ್ಸಿಟಿವಿಟಿ. ಇವೆಲ್ಲ ತುಂಬಾ ಸಖತ್ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆನಾ? ನೋಡ್ಕೊಳ್ಳಿ ನೀಟಾಗಿ. ಇದು ಲಾಸ್ಟ್ ಚಾಪ್ಟರ್ ನೋಡಿ, ಇದು ತುಂಬಾ ಕಡಿಮೆ ಇರೋದು ಕ್ವಶನ್ಸ್. ಡಿಫೈನ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ರೈಟ್ ಇಟ್ಸ್ ಎಕ್ಸ್ಪ್ರೆಷನ್. ಆಂಪಿಯರ್ ಮ್ಯಾಕ್ಸ್ವೆಲ್ಸ್ ಈಕ್ವೇಶನ್ ಬರೀಬೇಕು, ಎಕ್ಸ್ಪ್ಲೇನ್ ದ ಟರ್ಮ್ಸ್ ಮಾಡಬೇಕು. ವಾಟ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕೇಳ್ಬಿಟ್ಟು ಅದ್ರ ಜೊತೆ ಇನ್ನೊಂದು ಯಾವ್ದಾನ ಯೂಸಸ್ ಆಫ್ ಯುವಿ ರೇ, ರೈಟ್ ಎನಿ ಒನ್ ಯೂಸಸ್. ಇದೇ ಜಾಸ್ತಿ ರಿಪೀಟ್ ಮಾಡ್ತಾ ಇದ್ದೀನಿ ತುಂಬಾ ವರ್ಷದಿಂದ. ಅಂದ್ರೆ ಎಲ್ಲ ಓದ್ಬೇಕು ನೀವು, ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದು. ನೋಡಿ, 2 ಮಾರ್ಕ್ಸ್ 31 ಕ್ವಶನ್ಸ್ ಮುಗೀತು. ಓಕೆನಾ? ನೆಕ್ಸ್ಟ್ 3 ಮಾರ್ಕ್ಸ್ ಹೋಗೋಣ. ನೋಡಿ,
ಎಲ್ಲ ತ್ರೀ ಪ್ರಾಪರ್ಟೀಸ್ ಕೊಟ್ಟಿದ್ದೀನಿ. ಬೇಕಾದ್ರೆ ಇದನ್ನ 2 ಮಾರ್ಕ್ಸ್ ತರನು ಕೇಳ್ಬೋದು. ನೀವು ಒಂದೂ ಕ್ವಶನ್ ಬಿಡದಂಗ್ ಓದ್ಬೇಕು ಮಕ್ಕಳೇ. ಓಕೆನಾ? ನೀಟಾಗಿ ನಾನು ತೋರಿಸ್ತೀನಿ ನೋಡಿ. ಇದು ಡ್ರಿಫ್ಟ್ ವೆಲಾಸಿಟಿ ಜೆ ಇಸ್ ಇಕ್ವಲ್ಸ್ ಟು ಸಿಗ್ಮಾ ಈ ವೆಕ್ಟಾರ್ ಫಾರ್ಮ್ ಅಲ್ಲಿ ಬರ್ದಿದ್ದೀನಿ. ಆಯ್ತಾ? ಈ ತರ ಇದು ಗ್ರಾಫ್ ಇದೆ ನೋಡಿ. ಇದು ಕಾಪರ್, ಸೆಮಿ ಕಂಡಕ್ಟರ್, ನೈಕ್ರೋಮ್ದು ಏನು ಟೆಂಪರೇಚರ್ ವರ್ಸಸ್ ರೆಸಿಸ್ಟಿವಿಟಿ ಗ್ರಾಫ್ಸ್ ಅದು ಕೇಳೋದು. ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಇದು ಹೌ ಟು ಕನ್ವರ್ಟ್ ಗ್ಯಾಲ್ವನೋಮೀಟರ್ ಟು ಅಮ್ಮೀಟರ್, ಎಕ್ಸ್ಪ್ಲೇನ್ ವಿತ್ ಡಯಾಗ್ರಾಮ್. ಇದು ಇವೆರಡು ಕ್ವಶನ್ ಎರಡರಲ್ಲಿ ಒಂದು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಎಲ್ಲ ಓದ್ಕೊಂಡಿರಿ ಆಯ್ತಾ? ಅದೆರಡರಲ್ಲೇ ಬರುತ್ತೆ ಅಂತೆಲ್ಲ ಕೇಳಕ್ ಹೋಗ್ಬೇಡಿ. ಮತ್ತೆ ಇದ್ರಲ್ಲಿ ನೋಡಿ, ಇಲ್ಲಿ ಯಾವುದು ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಡೈಪೋಲ್ ಇನ್ ಆನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಇದೊಂದು ಕ್ವಶನ್. ಮತ್ತೆ ರೈಟ್ ಎನಿ 4 ಪ್ರಾಪರ್ಟೀಸ್ ಆಫ್ ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಅಂಡ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ವಿತ್ ಎಕ್ಸಾಂಪಲ್ ಬರೀರಿ. ಸರ್ 4 ಪಾಯಿಂಟ್ಸ್ ಯಾಕೆ ಕೊಟ್ಟಿದ್ದಾರೆ? 4 ಪ್ರಾಪರ್ಟೀಸ್ ಅಂದ್ರೆ ನೀವು 4ರಿಂದ 5 ಎಷ್ಟಾಗುತ್ತೋ ಅಷ್ಟು ಓದ್ಕೊಳ್ಳಿ. ನೀವು 3 ಬರೆದ್ರೆ ಸಾಕು. ಬಟ್ ನಿಮ್ಗೆ 4 ನೆನಪಿದ್ರೆ 4 to 5 ಬರ್ದ್ಬಿಟ್ಟು ಬನ್ನಿ. ಫಿಸಿಕ್ಸ್ ಅಲ್ಲೆಲ್ಲ ನಿಮ್ಗೇನು ಟೈಮ್ ಶಾರ್ಟೇಜ್ ಎಲ್ಲ ಬರಲ್ಲ. ಆಯ್ತಾ? ನೋಡಿ, ಇದು 2 ಕ್ವಶನ್ 21, 22 ಇವೆರಡು ಕ್ವಶನ್ ಅಲ್ಲಿ ಒಂದು ಕ್ವಶನ್ 3 ಮಾರ್ಕ್ಸ್ಗೆ 100% ಫಿಕ್ಸ್. ಬರ್ದಿಟ್ಕೊಳ್ಳಿ 100%. ಇವೆರಡು ಕ್ವಶನ್ ಅಲ್ಲಿ ಒಂದು ಫಿಕ್ಸ್. 21, 22 ಇವೆರಡು ನೀಟಾಗಿ ಓದ್ಕೊಂಡ್ರೆ ಪಕ್ಕಾ ಒಂದು ಕ್ವಶನ್, ಪಕ್ಕಾ ಫಿಕ್ಸ್ ಕಂಡ್ರೋ. ಮಿಸ್ಸೇ ಇಲ್ಲ, ಮಿಸ್ ಆಗಕ್ ಚಾನ್ಸೇ ಇಲ್ಲ. ಓಕೆನಾ? 100% ಅಲ್ಲ 200% ಗ್ಯಾರಂಟಿ ಕೊಡ್ತೀನಿ. ಅವೆರಡರಲ್ಲಿ ಒಂದು ಕ್ವಶನ್ ಫಿಕ್ಸ್ ಆಗಿ ಬಂದೇ ಬರುತ್ತೆ. ಮತ್ತೆ ನೋಡಿ 5 ಮಾರ್ಕ್ಸ್ ಡಿರೈವೇಶನ್. ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಆಫ್ ಎನ್ ಆಕ್ಸಿಸ್, ಇದೆಲ್ಲ ನೋಡ್ಕೊಳ್ಳಿ. ಎಲೆಕ್ಟ್ರಿಕ್ ಚಾರ್ಜಸ್. ಮತ್ತೆ ಇದು ನೋಡಿ, ಇಲ್ಲಿ ಯಾವುದು ನಮ್ಮ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಯಾವ್ದು ಎಲ್ಲಿದೆ? ಅದು ಇದು ಎಲ್ಲ ಕರೆಂಟ್, ಎಲೆಕ್ಟ್ರಿಸಿಟಿ ಇದರಲ್ಲೆಲ್ಲ ಇದೆ. ಇಲ್ಲಿ ನೋಡಿ, ಇದು ಏನು ಟೂ ಇನ್ಫೈನೈಟ್ಲಿ ಲಾಂಗ್ ಪ್ಯಾರಲಲ್ ಕಂಡಕ್ಟರ್ಸ್ ಒಂದು, ಇನ್ನೊಂದು ಇದು ರೆಕ್ಟಾಂಗಲ್ ಟಾರ್ಕ್ ಒಂದು, ಇನ್ನೊಂದು ಇದೆ ನೋಡಿ ಸರ್ಕ್ಯುಲರ್ ಲೂಪ್ ಬರ್ತದಲ್ಲ μ0/4π ಅದು 10, 11, 12. ಇವು 3 ಕ್ವಶನ್ ಅಲ್ಲಿ ಒಂದು ಕ್ವಶನ್ 100% ಫಿಕ್ಸ್. 100% ನೋ ಮಿಸ್ ಆಗಕ್ ಚಾನ್ಸೇ ಇಲ್ಲ. ನೆಕ್ಸ್ಟ್ ನೋಡ್ಕೊಳ್ಳಿ, ಈ 3ರಲ್ಲಿ ಒಂದು ಬರೋ ಚಾನ್ಸಸ್ 99%. 99 ಅಲ್ಲ 100%. 13, 14, 15ರಲ್ಲಿ ಒಂದು ಕ್ವಶನ್ ಬಂದೇ ಬರ್ತದೆ. ಓಕೆನಾ? ಇವಾಗ ನೆಕ್ಸ್ಟ್ ಸರ್ ಇದು ಎಲ್ಲ ಹಾಕಿದ್ರೆ ನೋಡಿ, ಡಿರೈವೇಶನ್ಸ್ 3 ಕ್ವಶನ್ 15 ಮಾರ್ಕ್ಸ್, 3 ಮಾರ್ಕ್ಸ್ 15 ಮಾರ್ಕ್ಸ್, 2 ಮಾರ್ಕ್ಸ್ 10 ಮಾರ್ಕ್ಸ್. ಸರ್ 40 ಆಯ್ತು, ನೀವು 50 ಅಂತ ಇದ್ದಾರೆ ನೋಡಿ ಮಕ್ಕಳೇ. MCQ ಇದೆ. MCQ ನಿಮ್ಗೆ ಒಂದು ಬೇಸಿಕ್ ನಾಲೆಡ್ಜ್, ಇವೆಲ್ಲ ಕ್ವಶನ್ಸ್ ಓದ್ಕೊಂಡು ನಿಮ್ಗೊಂದು ಫಿಸಿಕ್ಸ್ ಮೇಲೆ ಬೇಸಿಕ್ ನಾಲೆಡ್ಜ್ ಇದ್ರು ಕೂಡ 7 ಕ್ವಶನ್ ನೀವು ಅಟೆಂಡ್ ಮಾಡ್ತೀರಾ. ಓಕೆನಾ? ಮತ್ತೆ ನಿಮ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತೂ ಎಲ್ಲರೂ ಮಾಡಲ್ಲ, ಸಾರಿ. ಇದೆಲ್ಲ ಕ್ವಶನ್ ಓದಿರೋನಂತೂ ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲ 5 ತೆಗಿತಾರೆ. 5 out of 5 ತೆಗಿತಾರೆ. ಅಲ್ಲಿ 7 ಪ್ಲಸ್ ಫಿಲ್ ಇನ್ ದ ಬ್ಲಾಂಕ್ಸ್ 5 ಅಂತ ತಗೊಂಡ್ರೆ 12 ಮಾರ್ಕ್ಸ್ ಆಯ್ತು. 12 ಮಾರ್ಕ್ಸ್ ಆಯ್ತಾ? 40 + 12 52 ಆಯ್ತಾ? ಮತ್ತೆ ನ್ಯೂಮರಿಕಲ್ ಮಕ್ಕಳೇ, ಸರ್ ಯಾವ್ದು ಮಾಡೋಣ, ನಮಗ್ ಟೈಮ್ ಇಲ್ಲ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಆ ಚಾಪ್ಟರ್ ಮಾತ್ರ ಮಾಡಿ. ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತೆ ಆಲ್ಟರ್ನೇಟಿಂಗ್ ಕರೆಂಟ್ಸ್. ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಒಂದು ಕ್ವಶನ್ 100% ಒಂದು ನ್ಯೂಮರಿಕಲ್ ಒಂದೇ ಬರ್ತದೆ. ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ ಕೂಡ ಬರ್ತದೆ ಮಕ್ಕಳೇ. ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ ಸಖತ್ ಈಸಿಯಾಗಿರೋ ನ್ಯೂಮರಿಕಲ್ ಕೊಡ್ತಾನೆ. ಇಂಪಿಡೆನ್ಸ್ ಕಂಡಿರೀರಿ, ರೆಸೊನೆನ್ಸ್ ಅಲ್ಲಿ ಫ್ರೀಕ್ವೆನ್ಸಿ, ರೆಸೊನೇಟಿಂಗ್ ಫ್ರೀಕ್ವೆನ್ಸಿ, ಈ ತರ ಸಿಂಪಲ್ ಕ್ವಶನ್ ಅದರಲ್ಲೇ ಬರೋದು ನ್ಯೂಮರಿಕಲ್ ಪಾರ್ಟ್ ಅಲ್ಲಿ. ಓಕೆನಾ? ನಿಮಗೆ ಏನಾದ್ರು ನ್ಯೂಮರಿಕಲ್ ಸಾಲ್ವ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಈಗ ತೋರಿಸ್ಬಿಡ್ತೀನಿ ನೀಟಾಗಿ ಫಸ್ಟ್ ಇಂದನು. ನೀವು ಕರೆಕ್ಟ್ ಆಗಿ ಸ್ಕ್ರೀನ್ ಶಾಟ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಆನ್ಸರ್ಸ್ ಹುಡುಕ್ಬಿಟ್ಟು ನೀವು ಬರ್ಕೊಳ್ಳಿ. ತಗೊಳ್ಳಿ ಸ್ಕ್ರೀನ್ ಶಾಟ್. ನೀವು ಪಾಸ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ತಗೊಂತ ಹೋಗಿ. ಓಕೆನಾ? ನೋಡಿ, ಈ ಒಂದು 4 ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ ಫಿಕ್ಸ್ ಕಂಡ್ರು ಪಕ್ಕ. ಮತ್ತೆ ಇದನ್ನ ನೀಟಾಗಿ ಆನ್ಸರ್ ಮಾಡ್ಕೊಂಡ್ರೆ ದಯವಿಟ್ಟು ಎಲ್ಲೆಲ್ಲೂ ಎತ್ತಿ ಬಿಸಾಕ್ಬೇಡ್ರಿ. ನಿಮ್ ಆನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಆನ್ಯುವಲ್ ಎಕ್ಸಾಮ್ಗೆ ಇವೇ ಬರೋದು, ಮಿಸ್ಸೇ ಇಲ್ಲ. ಯಾರು ನಿಮ್ಗೆ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಟಫ್ ಕ್ವಶನ್ಸ್ ಕೊಡಲ್ಲ. ಟಫ್ ಕ್ವಶನ್ಸ್ ಕೊಟ್ಟರು MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್, ಸಾರಿ MCQ ಮತ್ತೆ ನ್ಯೂಮರಿಕಲ್ ಪಾರ್ಟ್ ಅಲ್ಲಿ ಕೊಡ್ತಾರೆ. ಅದು ಈ ವರ್ಷಗಳಲ್ಲಿ ಬರ್ತಾ ಇರೋಂತ ಕ್ವಶನ್ ಪೇಪರ್ಸ್ ಎಲ್ಲ ಬಿಡಿ, ಅವೆಲ್ಲ ಅಷ್ಟು ಈಸಿ. ಇವಾಗ ಬರ್ತಾ ಇರೋ ಕ್ವಶನ್ ಪೇಪರ್ ಎಲ್ಲ ಆರಾಮಾಗಿ ಜನವರಿಯಿಂದ ಸ್ಟಾರ್ಟ್ ಮಾಡ್ಬಿಟ್ರು 90 ತೆಗ್ದ್ಬಿಡ್ತಾರೆ ಇವತ್ತಿನ ಸ್ಟೂಡೆಂಟ್ಸ್. ಇವಾಗ ಬರ್ತಾ ಇರೋ ಕ್ವಶನ್ ಪೇಪರ್ ಆತರ ಇದಾವೆ. ಎಲ್ಲ ರಿಪೀಟೆಡ್ ಅವೇ ಕ್ವಶನ್ಸ್ ಬರ್ತಾವ. ಮೊದ್ಲಾದ್ರೂ ಟ್ವಿಸ್ಟ್ ಮಾಡೋರು, ನ್ಯೂಮರಿಕಲ್ಸ್ ಹೆಂಗಂದ್ರಂಗೆ ಕೇಳೋರು. ಓಕೆನಾ? ಇವಾಗ ತುಂಬಾ ಈಸಿ ಮಾಡಿದ್ರು. ನೀವು 2026 ಅಲ್ಲಿ ಯಾವ ಒಂದು ಕ್ವಶನ್ ಪೇಪರು ಟಫ್ ಇಲ್ಲ.
ನಾಟ್ ಇವನ್ ಎ ಸಿಂಗಲ್ ಕ್ವಶನ್ ಪೇಪರ್ ಇಸ್ ಟಫ್. ಅದೇ ನೀವು 2024 ಹೋಗಿ ಫಿಸಿಕ್ಸ್ MCQs ನೀಟ್ JEE ಲೆವೆಲ್ ಕೇಳಿದ್ರು 2024 ಅಲ್ಲಿ. 2023 ಅಲ್ಲಿ ಕೆಮಿಸ್ಟ್ರಿ ತುಂಬಾ ಕ್ವಶನ್ಸ್ ಟಫ್ ಇತ್ತು. ಬಟ್ ಈ 2026 ಅಲ್ಲಿ ಒಂದು ಕ್ವಶನ್ ಟಫ್ ಬಂದಿಲ್ಲ. ಯಾವ ಒಂದು ಕ್ವಶನ್ ಮೀನ್ಸ್ ಯಾವ ಪೇಪರ್ ಅಂತ ಟಫ್ ಅನ್ನೋ ತರಾನೇ ಇಲ್ಲ ಕಣ್ರು. ತುಂಬಾ ಜನ ಒಳ್ಳೆ ಸ್ಕೋರ್ ಮಾಡ್ಬಿಟ್ಟಿದ್ದಾರೆ 2026 ಅಲ್ಲಿ ಮಾತ್ರ. ಲಕ್ಕಿ ಬ್ಯಾಚ್ ಅಲ್ಲ, CET ಅಲ್ಲಿ ಸರಿಯಾಗಿ ಓಡಿಸ್ಕೊಂಡ್ರು. ಎಲ್ಲ ಒಳ್ಳೆ ಸ್ಕೋರ್ಸ್ ಬಂತು. CET ಒಳಗೆ ಬೇರೆ ರ್ಯಾಂಕ್ ಇತ್ಕೊಂಡೋಯ್ತು ನೋಡಿ. 15 ಕ್ವಶನ್ಸ್ ಓದ್ಕೊಂಡ್ರೆ ನಿಮ್ಗೆ 15 ಮಾರ್ಕ್ಸ್ ಬಂದೇ ಬರ್ತದೆ. ಓಕೆನಾ. ಮತ್ತೆ ಹೇಳ್ತಾ ಇದ್ದೀನಿ, 2 ಮಾರ್ಕ್ಸ್ 3 ಮಾರ್ಕ್ಸ್ ಅಲ್ಲಿ ಮಿಕ್ಸ್ ಅಪ್ ಆಗ್ಬೋದು. ಓಕೆನಾ. 3 ಮಾರ್ಕ್ಸ್ ಕ್ವಶನ್ 2 ಮಾರ್ಕ್ಸ್ ಅಲ್ಲಿ ಕೇಳ್ಬಿಡ್ತಾನೆ, 2 ಮಾರ್ಕ್ಸ್ ಕ್ವಶನ್ 3 ಮಾರ್ಕ್ಸ್ ಅಲ್ಲಿ ಕೇಳ್ಬಿಡ್ತಾನೆ. ಅದಕ್ಕೇನೆ 2 ಪಾಯಿಂಟ್ಸ್ ಎಲ್ಲ ಓದ್ಬೇಡ್ರಿ, 3 ಪಾಯಿಂಟ್ಸ್ 4 ಪಾಯಿಂಟ್ಸ್ ನೀಟಾಗಿ ಓದ್ಕೊಳ್ಳಿ. ಓಕೆನಾ. ನಿಮಗೇನಾದ್ರೂ ನಾನು ನ್ಯೂಮರಿಕಲ್ ಸಾಲ್ವ್ ಮಾಡಬೇಕು ಅಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತೆ AC ಒಳಗೆ ಯಾವ ಚಾಪ್ಟರ್ ಮಾಡಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ. ಓಕೆನಾ. ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ. MCQs ಫಿಲ್ ಇನ್ ದ ಬ್ಲಾಂಕ್ಸ್ ಯಾವೂ ಬಿಡಬೇಡಿ. ಸ್ವಲ್ಪ ತಲೆ ಓಡಿಸಿ, ಬಟ್ 1 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಂಗಿಲ್ಲ MCQs ಮೇಲೆ. ಓಕೆನಾ. ನೀಟಾಗಿ ಗೊತ್ತಿರೋ ಕ್ವಶನ್ಸ್ ಯಾವತ್ತೂ ಸ್ಪೀಡ್ ಆಗಿ ಬರೀಬೇಕು. ಮತ್ತೆ ಡಿರೈವೇಶನ್ ಎಲ್ಲ ತುಂಬಾ ಕ್ಲೀನ್ ಆಗಿ ಮಾಡಿ. ಹೆಂಗಂದ್ರಂಗ್ ಗಜಿಬಿಜಿ ಮಾಡಿ ಸ್ಟೆಪ್ಸ್ ಎಗರ್ಸೋದು ಟೀಚರ್ ಗೊತ್ತಾಗಲ್ಲ ಬಿಡು, ಫೈನಲ್ ಸ್ಟೆಪ್ ಬಂದ್ಬಿಟ್ರೆ ಸಾಕು, ಹಂಗೆಲ್ಲ ಮಾಡಂಗಿಲ್ಲ. 5 ಕೊಡೋ ಜಾಗದಲ್ಲಿ 3 ಕೊಡ್ತಾರೆ. ನೀವು 5 ಒಳಗಡೆ ಏನೇನೋ ಬರ್ದ್ಬಿಟ್ಟು ಲಾಸ್ಟ್ ಅಲ್ಲಿ ಹಿಂಗೆಂಗೋ ಬರ್ದು ಬಿಡಕ್ ಆಗಲ್ಲ. ಓಕೆನಾ. ಪಾಸ್ ಆಗೋ ಮಕ್ಕಳು, ಓಕೆ 21 ಮಾರ್ಕ್ಸ್ ಜಸ್ಟ್ ಪಾಸ್ ಆಗೋ ಮಕ್ಕಳು ಏನ್ ಮಾಡ್ಬೇಕು ಅಂದ್ರೆ ನಾನು ಹೇಳ್ತೀನಿ. ಸಿಂಪಲ್ ಆಗಿ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅಲ್ಲಿ ಬರೋ ಎಲ್ಲಾ ಕ್ವಶನ್ಸ್ 2 ಮಾರ್ಕ್ಸ್ ಅಲ್ಲಿ ಏನ್ ಕೊಟ್ಟಿದ್ದೀನಿ, 3 ಮಾರ್ಕ್ಸ್ ಅಲ್ಲಿ ಏನ್ ಕೊಟ್ಟಿದ್ದೀನಿ ಓದ್ಕೊಳ್ಳಿ. ಮೂವಿಂಗ್ ಚಾರ್ಜಸ್ ಅಲ್ಲಿ ಬರೋ 3 ಡಿರೈವೇಶನ್ ಇದಾವೆ. 3 ಡಿರೈವೇಶನ್ ಯಾವ್ಯಾವ್ದು ಇಲ್ಲೇ ಇದೆ ನೋಡಿ, ತೋರಿಸಿ ಸೆಕೆಂಡ್. 10, 11, 12, 1, 2, 3 ಈ 3 ಕ್ವಶನ್ ಅಲ್ಲಿ ಒಂದು ಫಿಕ್ಸ್ 5 ಮಾರ್ಕ್ಸ್ ಬಂತಾ, ಅಲ್ಲಿ 3 ಮಾರ್ಕ್ಸ್ ಬಂತಾ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅಲ್ಲಿ, ಪ್ಲಸ್ MCQs ಪ್ಲಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲಾ ಕ್ವಶನ್ಸ್ ಬರೀಬೇಕು. ಮತ್ತೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಲ್ಲಿ ನೀಟಾಗಿ ನಿಮ್ಗೆ ಯಾವ್ಯಾವ ಕ್ವಶನ್ ಅಲ್ಲಿ ಎಲ್ಲ ಓದಬೇಕು. ಬಟ್ ನಿಮ್ಗೆ ಯಾವ್ದಾರು ನಿಮ್ಗೆ ಈಸಿ ಇರೋ ಚಾಪ್ಟರ್, ಫಸ್ಟ್ ಚಾಪ್ಟರ್ ಮತ್ತೆ ಕರೆಂಟ್ ಎಲೆಕ್ಟ್ರಿಸಿಟಿ ಇವೆರಡು ಚಾಪ್ಟರ್ ಅಲ್ಲೂ ಬರೋ 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲಾ ಕ್ವಶನ್ ಓದ್ಕೊಳ್ರಿ. ಪ್ಲಸ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಪ್ಲಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಲ್ಲಿ ತುಂಬಾ ಈಸಿ ಕ್ವಶನ್ಸ್ ಇದಾವೆ ಲಾಸ್ಟ್ ಅಲ್ಲಿ 2 ಮಾರ್ಕ್ಸ್ ಅಲ್ಲಿ ಹೇಳಿದ್ನಲ್ಲ ಅವೆಲ್ಲ ನೀಟಾಗಿ ಓದ್ಕೊಳ್ಳಿ. ಸಾಕು, ಅಷ್ಟು ಓದಿದ್ರೆ ಬರುತ್ತೆ ಪಾಸಿಂಗ್ ಮಾರ್ಕ್ಸ್. 21 ಅಲ್ವಾ, ನಿಮಗೆ ಗಿಫ್ಟೇ ಬಂದ್ಬಿಡ್ತದೆ 6 to 7 ಮಾರ್ಕ್ಸ್ ಎಲ್ಲ MCQs ಫಿಲ್ ಇನ್ ದ ಬ್ಲಾಂಕ್ಸ್. ನೋಡಿ ಇವು 3 ಕ್ವಶನ್, ಇವು 3 ಇನ್ನೊಂದು ಕ್ವಶನ್ ಇದು 28, 29, 30, 31 ಇದು ಇಷ್ಟು 4 ಓದಿದ್ರೆ 2 ಮಾರ್ಕ್ಸ್ ಫಿಕ್ಸ್. ಈ ತರ ಸಿಂಪಲ್ ಈಸಿ ಕ್ವಶನ್ಸ್. ಮತ್ತೆ ಯಾವ್ದು ಕ್ವಶನ್ ಬಿಡಬೇಡಿ ನಿಮ್ಗೆ ಈ ಡಿರೈವೇಶನ್ ಕಷ್ಟ ಅಂತ ಎಲ್ಲ. ಓಕೆ, ನಿಮ್ಗೆ ಯಾವ್ಯಾವ ಈಸಿನೋ ಎಲ್ಲ ಓದ್ಕೊಂಬಿಡಿ. ನನ್ನ ಪ್ರಕಾರ 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲ ಓದ್ರಿ. 5 ಮಾರ್ಕ್ಸ್ ಅಲ್ಲಿ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಒಂದು ಓದ್ಕೊಳ್ರಿ. ಸಾಕು, ಪಾಸ್ ಆಗ್ಬಿಡ್ತೀರಾ. ಬಟ್ MCQs ಎಲ್ಲ ಬರೀಬೇಕು. ಸರಿನಾ. ಓಕೆ, ಥ್ಯಾಂಕ್ ಯು.